ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನಮ್ಮ ಕಂಪನಿ ಹೆಸರು MME ಬೋರಲು. ನಾವು ವಾಸ ಮಾಡುವುದು ಬೆಂಗಳೂರು ಕಮ್ಮನಹಳ್ಳಿ. ನಾರ್ಮಲ್ ಆಗಿ ನನಗೆ ಜಾಸ್ತಿ ಬಿಸ್ನೆಸ್ ಬರೋದು ನಂದು ಚಿಕ್ಕ ಚಿಕ್ಕ ಬೋರ್ಡುಗಳಾಗಿ ರೋಡಲ್ಲಿ ಹಾಕಿದ್ದೀವಿ. ಅದು ನೋಡಿಬಿಟ್ಟು ಜನ ಫೋನ್ ಮಾಡ್ತಾರೆ. ಎರಡನೇದು, ನಂದು ಯೂಟ್ಯೂಬ್ ಚಾನಲಿಂದ ಕಸ್ಟಮರ್ ಫೋನ್ ಮಾಡ್ತಾರೆ. ಡೈರೆಕ್ಟ್ ಕಸ್ಟಮರು, ಸಬ್ ಏಜೆಂಟ್ ಇಲ್ಲ. ನೆಕ್ಸ್ಟು ಜಸ್ಡೀಲಿಂದ ಬರುತ್ತೆ, ಆಮೇಲೆ ಸ್ಲೋಕ್ಯಿಂದ ಬರುತ್ತೆ, ಆಮೇಲೆ ರೆಗ್ಯುಲರ್ ಬಿಲ್ಡರ್ಸ್ ಇದ್ದಾರಲ್ಲ ಅವ್ರ ಮೂಲಕನೂ ಬರುತ್ತೆ, ಓಲ್ಡ್ ಕಸ್ಟಮರ್ ಮೂಲಕನೂ ಬರುತ್ತೆ. ಸರಿನಾ? ನಾವು ಒಂದು 27 ವರ್ಷದಿಂದ ಬೋರ್ ಪಾಯಿಂಟ್ ಚೆಕ್ ಮಾಡ್ತಾಯಿದ್ವಿ. ಬಟ್ ಡ್ರಿಲ್ಲಿಂಗ್ ಫೀಲ್ಡ್ನಲ್ಲಿ 30 ವರ್ಷ ಮೇಲೆ ಎಕ್ಸ್ಪೀರಿಯನ್ಸ್ ಐತೆ. ನಾವು ಫಸ್ಟು ಡ್ರಿಲ್ಲಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ. ಆಮೇಲೆ ಡಿವೈನಿಂಗು ಪಾಯಿಂಟ್ ಚೆಕ್ ಮಾಡೋದು ನನಗೆ ಐತೆ ಅಂತ ಬೇರೆಯವರು ಹೇಳಿ ನನಗೆ ಗೊತ್ತಾಯಿತು. ಫಸ್ಟು ಬಿಗಿನಿಂಗ್ನಲ್ಲಿ ಬೇರೆ ತೆಂಗಿನಕಾಯಿ ಮಾತ್ರ ಮಾಡಿದ್ದೀವಿ. ಅಷ್ಟು ಗ್ಯಾರಂಟಿ ಇಲ್ಲ. ಹೆಂಗೋ ತೆಂಗಿನಕಾಯಿ ತೂಕ ಬರುತ್ತೆ, ರೊಟೇಷನ್ ಆಗುತ್ತೆ, ನೀರು ಬಂದುಬಿಡುತ್ತೆ, ಅಷ್ಟೇ ಗೊತ್ತಿದೆ. ಇವು ಬೇರೆ ಏನು ಗೊತ್ತಿಲ್ಲ. ಆಮೇಲೆ ಹೋಗೋ ಸ್ಟಡಿ ಮಾಡಿ ಸರ್ಚಿಂಗ್ ಥರ ಮಾಡಿ ಆವಾಗಲೇ ಒಂದು 20 ವರ್ಷ ಮುಂಚೆನೇ ನಾವು ಬಂದು ಆನ್ಲೈನ್ ಪಾಯಿಂಟ್ ಚೆಕ್ ಮಾಡಿದ್ದೀವಿ. ಇದೇ ಫೀಲ್ಡ್ನಲ್ಲಿ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಎಲ್ಲರೂ ಮಾಡೋ ಥರ ಬೇಡ. ಏನು ಎಲ್ಲ ಮಾಡೋ ಥರ ಮಾಡ್ತಾರೆ. ನಾರ್ಮಲಾಗಿ ಪಾಯಿಂಟ್ ಚೆಕ್ ಮಾಡೋರು ಒಬ್ಬರು, ಡಿವೈನಿಂಗ್ ಮಾಡೋರು ಇನ್ನೊಬ್ಬರು. ಅದು ಯಾಕೆ? ಎಲ್ಲ ನಾವೇ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ಕೊಂಡ್ಬಿಟ್ಟು ನಾವೇ ಚೆಕ್ ಮಾಡಿ ನಾವೇ ಬೋರಲ್ಲಿ ಹಾಕೋದು. ಸೊ ಈ ಥರ ಚೆಕ್ ಮಾಡೋ ಟೈಮ್ನಲ್ಲಿ ಒಂದು ಕ್ವೆಶ್ಚನ್ ಬರ್ಬೋದು, ಸರ್ ನೀವೇ ಚೆಕ್ ಮಾಡಿ ಬೋರ್ನಲ್ಲಿ ನೀರು ಬಂದಿಲ್ಲ ಅಂತ ಏನು ಮಾಡ್ತೀರಾ ಅಂದ ಮಾತು ಬಂದುಬಿಟ್ರೆ, ಸರಿನಾ, ಅದೇ ನಮಗೆ ದೇವರು ಸಿಂಪ್ಟಮ್ಸ್ ಹೇಳ್ತಾರೆ. ಖಂಡಿತವಾಗಿ ನೀರು ಬರಲ್ಲ, ಅವರಲ್ಲಿ ಏನು ನೆನಪು ಐತೇನೋ ಅದನ್ನೇ ಬರುತ್ತೆ. ಸೊ ಆ ಪಾಯಿಂಟ್ ಚೆಕ್ ಮಾಡೋದೇ ಬೇಡ, ಡ್ರಿಲ್ ಮಾಡೋದೇ ಬೇಡ. ಯಾರು ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡ್ಬಿಟ್ಟು ಸರ್ ನೀವು ಚೆಕ್ ಮಾಡಿ ನೀರು ಬರುತ್ತಂತ ನನ್ನ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡವ್ರು ಇದ್ದಾರೆ. ಅವರು ಇಟ್ಕೊಂಡ್ಬಿಟ್ಟು ನೀರು ಬರುತ್ತೆ ಅಂತ ಅವ್ರ ಮೈಂಡ್ನಲ್ಲಿ ಬಂದರೆ, ಅವ್ರ ಮೈಂಡ್ನಲ್ಲಿ ನಾವು ಚೆಕ್ ಮಾಡಬೇಕು ಅಂತ ರೀತಿ ಬಂದರೆ ಚೆಕ್ ಮಾಡೋಣ. ಯಾವಾಗಲೂ ನಾವು ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು, ನೆಗೆಟಿವ್ ಆಗ ಚೆಕ್ ಮಾಡೋಂಗೆ ಇಲ್ಲ. ಸರಿನಾ? ಒಂದು 5 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಡಾಕ್ಟ್ರು, ಸರಿನಾ, ಆಪ್ರೇಷನ್ ಮಾಡೋಕೆ ಒಳಗಡೆ ತಗೊಂಡು ಹೋಗ್ತಾರೆ. ಸೈನ್ ಆಗಿಬಿಟ್ಟು ತಗೊಂಡು ಹೋಗ್ತಾರೆ ಬಾಡಿ. ಏನಂತ? ಏನು ಮಾಡಿದ್ರು ನಾವು ಗ್ಯಾರಂಟಿ ಇಲ್ಲ ಅಂತ. ಸರಿನಾ? ಭೂಮಿ ಒಳಗಡೆ ಇರುವುದು ಯಾರೂ 100% ಗ್ಯಾರಂಟಿ ಹೇಳಂಗೆ ಇಲ್ಲ. ಬಟ್ ದೇವರ ಆಣೆ ಮೇಲೆ ನಾನು ಹೇಳ್ತಾ ಇದ್ದೀವಿ, ನಾನು ಚೆಕ್ ಮಾಡಿರೋ ಪಾಯಿಂಟ್ಗಳು ಏನು ಸ್ವಲ್ಪನೂ ನೀರು ಬಂದುಬಿಡುತ್ತೆ. ನಾನು ಆಲ್ಮೋಸ್ಟು 2000 ವೀಡಿಯೋ ಮೇಲೆ ಅಪ್ಲೋಡ್ ಮಾಡಿದ್ದೀವಿ. ಯಾವುದಿದ್ರೂ ಸರಿ, ಒಂದು ಗ್ಯಾಪಕ್ಕೆ ನಾವು ಬಂದು ಅರ್ಧ ಇಂಚು ಹೇಳ್ತೀವಿ, 3 ಗ್ಯಾಪ್ ಬಂದರೆ 1.5 ಇಂಚು ಕಮಿಟ್ಮೆಂಟ್ ಮಾಡ್ತೀವಿ. ಅದು ಬಂದು 2 ಇಂಚು ಮೇಲೇ ನೀರು ಬರ್ಬೋದು. ನೀರು ಬಂದುಬಿಟ್ರೆ ನಾನು ಏನು ಹೇಳ್ತೀವಿ, ಅವ್ರ ನೀರಿನ ಋಣ ಅವ್ರಿಗೆ ಐತೆ, ನೀರು ಬಂದಿದೆ ಅಂತ ಹೇಳ್ತಾ ಇದ್ದೀವಿ. ನಾರ್ಮಲಾಗಿ ಚೆಕ್ ಮಾಡೋರು ಬೋರ್ವೆಲ್ ಮಾಡಲ್ಲ, ಬೋರ್ ಮಾಡೋರು ಚೆಕ್ ಮಾಡಲ್ಲ. ಯಾಕಂದ್ರೆ ಒಂದು ಭಯ ಇರುತ್ತೆ,
ನನಗೆ ಆ ಭಯ ಇಲ್ಲ. ನೀರು ಇಲ್ಲ ಅಂತ ನನ್ನ ನಾಲೆಡ್ಜಿಗೆ ಬಂದರೆ ಬೋರ್ ಹಾಕೋ ಮುಂಚೆನೇ ಹೇಳ್ಬಿಡ್ತೀವಿ. ಸರ್ ಎಷ್ಟೋ ಜಾಗ ಹೇಳಿದ್ದೀವಿ, ನೀರು ಹಾಕೋದು ಬೇಡ ಸರ್, ಬಿಟ್ಬಿಡಿ, ನನ್ನ ಲೆಕ್ಕ ಪ್ರಕಾರ ಇಲ್ಲ, ಆಮೇಲೆ ನಿಮ್ಮ ಧೈರ್ಯ ಅಂತ. ಫಸ್ಟು ಚೆಕ್ ಮಾಡೋ ಮುಂಚೆ 30-40 ಸೈಟಿಗೆ 10,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ವಿ. ಬಿಗಿನಿಂಗ್ನಲ್ಲಿ 300 ರೂಪಾಯಿ ಚಾರ್ಜ್ ಮಾಡ್ತೀವಿ. ಈಗ ಔಷಧಕ್ಕೆ ಅವರು ಪಿಕಪ್ ಡ್ರಾಪ್ ಮಾಡಿದ್ರೆ 20,000 ರೂಪಾಯಿ, ನಾವೇ ಹೋಗ್ಬಿಟ್ಟು ಬರಬೇಕಂದ್ರೆ 25,000 ರೂಪಾಯಿ. ಅದು ಬೇರೆ ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇಸ್ ಮಾತ್ರನೇ ಮಾಡಬೇಕು. ನಮ್ಮದು ಆ್ಯಕ್ಚುಲಾಗಿ ಬೇರೆ ಕೆಲಸ ಐತೆ, ಸರಿನಾ? ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಫ್ರೀ ಟೈಮ್ ಮಾತ್ರ ಡಿವೈನಿಂಗ್ ಮಾಡ್ತೀವಿ. ಏನದು ಮಾಡ್ತಾಯಿದ್ದೀವಿ ಈಗ? ಇದು ಬಂದು ಮ್ಯಾಪ್ ಡೌಸಿಂಗ್ ಅಂತ ಹೇಳ್ಬೋದು, ಸರಿನಾ? ಇದರಲ್ಲಿ ಒಂದು ಲೆಕ್ಕ ಬರುತ್ತೆ, ಬೋರ್ ಹಾಕೋದಾ ಬೇಡನಾ, ಎಷ್ಟು ಇಂಚು ನೀರು ಸಿಗ್ಬೋದು ಅಂತ ನಾನು ಕೇಳ್ತಾ ಇದ್ದೀವಿ. ಇದು ಒಂದು ವಿಡಿಯೋ ಇಲ್ಲ, ಈ ಥರ ಎಷ್ಟೋ ವಿಡಿಯೋಗಳು ಮಾಡಿದ್ದೀವಿ. ಮಾಡಿಬಿಟ್ಟು ಸಕ್ಸಸ್ ಯಾವಾಗ ಆಗುತ್ತೋ ಎಷ್ಟೋ ಟೈಪ್ಗಳು ಮಾಡಿದ್ದೀವಿ. ಕೆಲವು ಮೆಥಡು ಫೇಲ್ ಆಗುತ್ತೆ, ಕೆಲವು ಮೆಥಡು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗೋ ಮೆಥಡು ನಮ್ಮ ಟೈಪ್ನಲ್ಲಿ ಆ್ಯಡ್ ಮಾಡಿಕೊಳ್ತೀವಿ, ಫೇಲ್ ಆಗಿರೋ ಮೆಥಡ್ಗಳು ಮೈನಸ್ ಮಾಡಿಬಿಡ್ತೀವಿ, ಸರಿನಾ? ಇದು ಆಮೇಲೆ ವಾಟರ್ ಬಾಟ್ಲು, ರಾಡು, ಎಷ್ಟೋ 106 ಐಟಮ್ಗಳು ನನ್ನ ಹತ್ರ ಐತೆ. ಬಟ್ ಪಾಯಿಂಟ್ ಚೆಕ್ ಮಾಡೋಕ್ಕೆ 5-6 ಐಟಮ್ ಮಾತ್ರ ಯೂಸ್ ಮಾಡ್ತೀವಿ, ಸರಿನಾ? ಈಗ ನಾನೇ ಚೆಕ್ ಮಾಡಿ ನಾನೇ ಬೋರ್ ಹಾಕಂದ್ರೆ ನಾನು ಅಲ್ಲಿ ನಿಲ್ಸ್ಕೊಬೇಕು, ಸರಿನಾ? ನಿಲ್ಸ್ಕೊಂಡ್ಬಿಟ್ಟು ಆ ಪಾಯಿಂಟ್ಗೆ ಸೆಟ್ ಮಾಡಿ ಡ್ರಿಲ್ ಮಾಡಬೇಕು. ಆ ಥರ ಮಾಡಿದರೆ ನನಗೇನು ಬರುತ್ತೆ, ಮಾರ್ಕೆಟ್ ರೇಟ್ನಲ್ಲಿ ಏನು ರೇಟ್ ಐತನೋ ಅದೊಂದು 10 ರೂಪಾಯಿ ಜಾಸ್ತಿ ಆಗುತ್ತೆ. 10 ರೂಪಾಯಿ ನೀವು ಜಾಸ್ತಿ ಕೊಟ್ಟರು ಒಂದು 1,000 ಫೀಟ್ ಮಾಡ್ತೀವಿ ಇಟ್ಕೊಳ್ಳಿ, 10,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತಾರೆ ಅಂದರೆ ನಿಮ್ಮ ಲೆಕ್ಕಾಚಾರ. ನನ್ನ ಲೆಕ್ಕಾಚಾರ 10,000 ರೂಪಾಯಿ ಇಲ್ಲ, 30,000 ರೂಪಾಯಿ ನಿಮಗೆ ಸೇವ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ಆವಾಗ ಏನಾಯಿತು, ಪಾಯಿಂಟ್ ಮಾಡಿದ್ದು ನಿಮಗೆ ಫ್ರೀ ಆಗಿಬಿಡುತ್ತೆ, ಸರಿನಾ? ಅದು ಹೆಂಗೆ ಸಾಧ್ಯ ಅಂದರೆ ಅಲ್ಲಿ ಬಂದು ನೀವು ಪಾಯಿಂಟು ಮಾಡಿ ಡ್ರಿಲ್ಲಿಂಗ್ ಮಾಡಿ ಮೇಲೆ ಕೆಲಸ ಮಾಡಿ ಮೇಲೆ ಹೇಳೋಕ್ಕಾಗತ್ತೆ, ಸರಿನಾ? ಏನದು, ಹೆಂಗದು, ಯಾವ ರೀತಿಯದು, ಏನಿಲ್ಲ. ನಾರ್ಮಲಾಗಿ 10 ಇಂಚ್ ಪೈಪು ಜಾಸ್ತಿ ಯೂಸ್ ಮಾಡ್ತಾರೆ, 7 ಇಂಚು MS ಪೈಪು ಕಡಿಮೆ ಯೂಸ್ ಮಾಡ್ತಾರೆ, ಆಮೇಲೆ 5 ಇಂಚು ಪೈಪು ಫಿಲ್ಟರ್ ಪೈಪು ಕಂಪಲ್ಸರಿ ಆಗಿಬಿಡ್ತಾರೆ. ನಮ್ಮದು ಹಂಗೆ ಇಲ್ಲ, ಹಂಗೆ ಉಲ್ಟಾ. ಏನದು, 10 ಇಂಚು ಪೈಪು ಕಡಿಮೆ ಯೂಸ್ ಮಾಡ್ತೀವಿ, 7 ಇಂಚು ಪೈಪು MS ಪೈಪು ಜಾಸ್ತಿ ಯೂಸ್ ಮಾಡ್ತೀವಿ, 5 ಇಂಚು ಫಿಲ್ಟರ್ ಪೈಪು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತೀವಿ. ಯಾವುದಕ್ಕೆ ನೆಸೆಸಿಟಿ ಇದೇನೋ ಅದಕ್ಕೆ ಹೇಳ್ಬಿಡ್ತೀವಿ. ಆ ಥರ ಪ್ರಾಬ್ಲಮ್ ಬಂದರೆ ಬೋರ್ ಸ್ಟಾಪ್ ಮಾಡ್ತೀವಿ, ಸರಿನಾ? ನಾವು ಪಾಯಿಂಟ್ ಚೆಕ್ ಮಾಡೋ ಟೈಮ್ನಲ್ಲಿ ದೇವರ ಹತ್ರ ಫಸ್ಟು ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ಒಂದೊಂದು ದೇವರು ಇದ್ದಾರೆ. ನನ್ನ ದೇವರು ಬ್ರಹ್ಮದೇವರು ದೇವಸ್ಥಾನಗಳು ತುಂಬ ಕಡಿಮೆ, ಅವರಿಗೆ ಪ್ರಾರ್ಥನೆ ಮಾಡೋರು ತುಂಬ ಕಡಿಮೆ. ಅದು ನಾನೊಂದು ಡಿಫ್ರೆಂಟಾಗಿ ಇರಬೇಕಂತ ಅವ್ರ ಹತ್ರ ಸರೆಂಡರ್ ಆಗಿದ್ದೀವಿ. ಅದು ಬಂದು ಹೊಸೂರಿನಲ್ಲಿ ಆ ದೇವಸ್ಥಾನ ಐತೆ. ನಿಮಗೂ ಸರಿ ಯಾವುದೋ ಒಂದು ಪ್ರಾಬ್ಲಮ್ ಬಂದರೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಆಗುತ್ತೆ. ಹೊಸೂರಿನಲ್ಲಿ ಏನೇನೈತೆ, ಬ್ರಹ್ಮ, ಶಿವ, ವಿಷ್ಣು, 3 ಬೆಟ್ಟಗಳು, 3 ದೇವಸ್ಥಾನಗಳು ಐತೆ, ಸರಿನಾ? ಆಮೇಲೆ ನಾರ್ಮಲ್ಲಾಗಿ ನಾವು ಕೆಲವು ಪ್ರಾರ್ಥನೆ ಮಾಡೋ ಟೈಮ್ನಲ್ಲಿ ಏನೇನು ಹೇಳ್ಕೊಳ್ತೀವಿ. ನಂಬರ್ 1, ಕಂಪಲ್ಸರಿ ನೀರು ಬಂದುಬಿಡಬೇಕು, ಅದನ್ನು
ಬೇಗ ಬಂದುಬಿಡಬೇಕು. ಬೇರೆ ಅಕ್ಕಪಕ್ಕ ಬೋರ್ಗಳಿಗೂ ಏರ್ ಪಾಸು ಆಗುವುದು ಬೇಡ. ನೆಕ್ಸ್ಟು ಶಿಲ್ಟು ಬೋಲ್ಡಸು ಬರುವುದು ಬೇಡ. ಬಿಲ್ಲು ಮ್ಯಾಕ್ಸಿಮಮ್ ಕಡಿಮೆ ಆಗಬೇಕು, ಡೆಪ್ತು ಕಡಿಮೆನೇ ಆಗಬೇಕು ಅಂತ ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ನಾನು ಡಿವೈನಿಂಗು ಮಾಡ್ತೀವಿ. ನಮ್ಮ ಪಾಯಿಂಟ್ ಇದ್ದರೆ ಗಾಡಿಗಳಿಗೂ ಸ್ವಲ್ಪ ಕಷ್ಟ ಐತೆ. ಯಾಕಂದರೆ ಮ್ಯಾಕ್ಸಿಮಮ್ ನಮ್ಮದು ಡೆಪ್ತು ಜಾಸ್ತಿ ಹೋಗಲ್ಲ. ಕಡಿಮೆ ಡೆಪ್ತ್ನಲ್ಲಿ ನೀರು ಕೊಟ್ಬಿಡ್ತೀವಿ. ಅದು ಹೆಂಗೆ ಸಾಧ್ಯ ಅಂದರೆ ನನ್ನ ವೀಡಿಯೋಗಳು ನೋಡಿದರೆ ಗೊತ್ತಾಗತ್ತೆ. ನಾರ್ಮಲಾಗಿ ಯಾರೋ ಒಂದು ಬೋರ್ವೆಲ್ ಆಫೀಸ್ಗೆ ನೀವು ಹೋಗಿ, ಸರಿನಾ ಸರ್ ಲಾಸ್ಟಾಗಿ ಬೋರ್ ಮಾಡಿದ್ರಲ್ಲ ಅವ್ರ ನಂಬರ್, ಕಸ್ಟಮರ್ ನಂಬರ್ ಕೊಡೋಕ್ಕಾಗಂತ ಕೇಳಿ ನೋಡಿ, ಅವರು ಕೊಡ್ತಾರ ಅಂತ. ಖಂಡಿತವಾಗಿ ಕೊಡಲ್ಲ. ಬಟ್ ನನಗೆ ಆ ಥರ ಇಲ್ಲ. ಲಾಸ್ಟ್ ಕಸ್ಟಮರ್ ಇಲ್ಲ, ಯಾವುದೋ ಕಸ್ಟಮರ್ ನಂಬರ್ ಹೇಳಿದ್ರು ನಂಬರ್ ಕೊಡ್ತೀವಿ, ನೀವು ಮಾತಾಡ್ಬೋದು, ಸರಿನಾ. ಯಾವಾಗಲೂ ಅಡ್ವಾನ್ಸು ತಗೊಳ್ಳೋ ಮುಂಚೆ ಒಂದು ಮಾತಿರುತ್ತೆ, ಕೆಲಸ ಮಾಡೋದು ಒಂದು ಮಾತಿರುತ್ತೆ. ನಮ್ಮದು ಹಂಗೆ ಇಲ್ಲ. ಯಾವಾಗಲೂ ಒಂದೇ ಮಾತನ್ನೇ. ನಮ್ಮ ಕಸ್ಟಮರ್ ಹತ್ರನೇ ನೀವು ಮಾತಾಡ್ಕೊಬೋದು, ಸರಿನಾ. ನಮ್ಮದು ಯೂಟ್ಯೂಬ್ನಲ್ಲಿ ಎಲ್ಲ ಕೆಲಸ ಮಾಡಿರೋ ವೀಡಿಯೋಗಳು ನಾವು ಹಾಕಿದ್ದೀವಿ. ಏನದು ಎಲ್ಲ ಕೆಲಸಗಳು? ಒಂದು ಬಿಲ್ಡಿಂಗು ಕನ್ಸ್ಟ್ರಕ್ಷನು ಶುರು ಮಾಡೋ ಮುಂಚೆನೇ ಬೋರ್ವೆಲ್ಲು ಮಾಡ್ಬೋದು. ನೆಕ್ಸ್ಟು ಬಿಲ್ಡಿಂಗು ಕನ್ಸ್ಟ್ರಕ್ಷನು ಆದಮೇಲೇನು ನಾವು ಡ್ರಿಲ್ಲಿಂಗು ಮಾಡ್ಬೋದು. ಏನದು? ಅದನ್ನೇ ರೋಬೋ ಬೋರ್ವೆಲ್ ಅಂತ ಡ್ರಿಲ್ಲಿಂಗು, ಸರಿನಾ. ಅದರಲ್ಲಿ ನಾವು ಒಂದು ವಿಡಿಯೋ ಹಾಕಿದ್ದೀವಿ. ಅದು ಒಂದು ವಿಡಿಯೋ ಮಾತ್ರ 45 lakhs ಜನ ನೋಡಿದ್ದಾರೆ. ಫಸ್ಟು ಯಾವುದೋ ಒಂದು ಕೆಲಸ ಇರಲಿ, ನಾವು ಬಂದು ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ಸೈಟ್ ಇನ್ಸ್ಪೆಕ್ಷನ್ ಮಾಡಿದರೆ ಮಾತ್ರನೇ ಏನದು ನೆಕ್ಸ್ಟ್ ಕೆಲಸ ಮಾಡಬೇಕು ಬೇಡ ಅಂತ ಗೊತ್ತಾಗತ್ತೆ, ಸರಿನಾ. ಈಗ ನಮಗೆ ಬಂದು ಹೈಟು ಬೇಕು. ಏನಂತ? ಎಷ್ಟು ಹೈಟು ಇರಬೇಕು? ನಾರ್ಮಲಾಗಿ 12 feet ಹೈಟ್ ಇದ್ದರೆ ರೋಬೋ ಗಾಡಿ ಮಾಡ್ಬೋದು. ಆಮೇಲೆ ವಾಸ್ತು ಪ್ರಕಾರ ಪಾಯಿಂಟು ಚೆಕ್ ಮಾಡೋಕ್ಕೆ ಆಗುತ್ತಾ ಅಂತ ನೋಡಬೇಕು. ನೀರಿದ್ರೆ ಮಾತ್ರನೇ ಡ್ರಿಲ್ಲಿಂಗ್ ಮಾಡೋಕ್ಕೆ ಶುರು ಮಾಡಬೇಕು. ನನ್ನ ಗೊತ್ತಿರೋ ಸಜೆಷನ್ ನಾನು ನಿಮಗೆ ಹೇಳ್ತೀವಿ, ಸರಿನಾ. ನಮ್ಮ ಹತ್ರ ಯಾವುದ್ಯಾವುದು ಸರ್ವಿಸ್ಗಳು ಐತೆ? ಒಂದು ಬೋರ್ವೆಲ್ ಪಾಯಿಂಟು ಚೆಕ್ ಮಾಡೋದು, ಎರಡನೇದು ಡ್ರಿಲ್ಲಿಂಗ್ ಮಾಡಿ ಕೊಡುವುದು. ಫ್ರೆಶ್ ಡ್ರಿಲ್ಲಿಂಗು ಮಾಡ್ಬೋದು, ರೀಡ್ರಿಲ್ಲಿಂಗು ಮಾಡ್ಬೋದು, ರಾಡ್ ಕ್ಲೀನಿಂಗು ಮಾಡ್ಬೋದು, ಹೋಸ್ ಕ್ಲೀನಿಂಗು ಮಾಡ್ಬೋದು, ಕ್ಯಾಮರಾ ಸ್ಕ್ಯಾನಿಂಗು ಮಾಡ್ಬೋದು. ಎಲ್ಲ ಪ್ರತಿಯೊಂದು ಕೆಲಸ ಮಾಡಿಕೊಡ್ಬೋದು. ಈ ವಿಡಿಯೋ ತಾವು ಫಸ್ಟ್ ಟೈಮ್ ನೋಡೋಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿದ್ರೆ ಬೇರೆಯವರಿಗೆ ಶೇರ್ ಮಾಡಿ. ನಿಮಗೆ ಬೋರ್ವೆಲ್ ಬಗ್ಗೆ ಏನೇನು ಡೌಟ್ಗಳು ಐತೇನೋ, ಬೆಳಗ್ಗೆ 9 ರಿಂದ 10, 9 AM to 10 AM, ಆಮೇಲೆ ಸಾಯಂಕಾಲ 5 PM ಇಂದ 6 PM ಮಾತ್ರ ನಾವು ಫೋನ್ ಪಿಕಪ್ ಮಾಡ್ತೀವಿ. ನೀವು ಅಟೆಂಡ್ ಮಾಡ್ಬೋದು. ನಾವೊಂದು ಪಾಯಿಂಟು ಚೆಕ್ ಮಾಡೋ ಟೈಮು
ಬೆಳಿಗ್ಗೆ 6ರಿಂದ 9 ಗಂಟೆ ಮಾತ್ರನೇ. ಅದು ಲೋಕಲ್ ಇರಲಿ, ಔಟ್ ಇರಲಿ, ಯಾವುದೇ ಊರು ಇರಲಿ, ಸರಿನಾ. ಔಟ್ ಪ್ಯಾಂಟ್ಗಳು ನಮಗೆ ಸಾಟರ್ಡೆ ಸಂಡೇ ಗೌರ್ಮೆಂಟ್ ಹಾಲಿಡೇ ಮಾತ್ರನೇ ಮಾಡೋಕ್ಕಾಗತ್ತೆ. ಆನ್ಲೈನ್ ಪ್ಯಾಂಟು ಬೆಳಗ್ಗೆ 6:30ಯಿಂದ 7 ಗಂಟೆ ಒಳಗಡೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ಮಾಡ್ಬೋದು. ಡ್ರಿಲ್ಲಿಂಗ್ ಟೈಮ್ನಲ್ಲಿ ನೀವು ಪ್ಯಾಂಟ್ ಚೆಕ್ ಮಾಡಬೇಕು, ನಿಮಗೆ ಡೌಟ್ ಬಂದರೆ 24 hours ಯಾವ ಟೈಮ್ ಬೇಕಂದರೆ ನೀವು ನಮಗೆ ಫೋನ್ ಮಾಡ್ಬೋದು. ಆನ್ಲೈನ್ ಮೂಲಕ ಬಂದರೆ ನಿಮಗೆ ಆನ್ಸರ್ ಮಾಡ್ತೀವಿ. ಅದಕ್ಕೆ 2000 rupees ಚಾರ್ಜಸ್ ಆಗುತ್ತೆ. ಫರ್ದರ್ ಡೆಪ್ತು ನೀವು ಡ್ರಿಲ್ ಮಾಡಬೇಕಾ ಬೇಡನಾ ಅಂತ ನೋಡ್ಬೋದು, ಸರಿನಾ. ಇದು ವಿಡಿಯೋ 3 ಪಾರ್ಟಾಗಿ ಹಾಕಿದ್ದೀವಿ. ಇದನ್ನು ಆ ಕಸ್ಟಮರು ಒಂದು ಬೋರ್ಡ್ ನೋಡಿಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ, ಸರಿನಾ. ಇವರು ಇನ್ನೂ ಬೋರ್ ಹಾಕಿದಾರ ಇಲ್ಲ ಅಂತ ಗೊತ್ತಿಲ್ಲ. ನಾನು ನನ್ನ ಕೊಟೇಶನು ಕಳಿಸಿದ್ದೀವಿ, ನೋಡಬೇಕು, ನೋಡೋಣ. ಓಕೆ, ಆಲ್ಮೋಸ್ಟ್ ನಾನು ಎಲ್ಲ ಹೇಳಿಬಿಟ್ಟಿದ್ದೀವಿ. ಇನ್ನೂ ಹೇಳಬೇಕಂದ್ರೆ ಏನು ಇಲ್ಲ. ಫಸ್ಟ್ ಬಂದು ನಾವು ಮ್ಯಾಪ್ ಡೌಸಿಂಗ್ ಮಾಡ್ತೀವಿ, ಆಮೇಲೆ ಟ್ರೆಡಿಷ್ನಲ್ ಮಾಡ್ತೀವಿ, ನೆಕ್ಸ್ಟು ಸೈಂಟಿಫಿಕ್ ಮಾಡ್ತೀವಿ. ನನಗೆ ನನ್ನ ಮೈಂಡಿಗೆ ಒಳ್ಳೆ ಕಸ್ಟಮರ್ ಅಂತ ಫೀಲ್ ಮಾಡಿದರೆ ಅವ್ರ ಕೈನಲ್ಲಿ ಕೊಡ್ತೀವಿ, ಅವ್ರನ್ನೂ ಚೆಕ್ ಮಾಡಿಬಿಟ್ಟು ರೈಲೈಸ್ ಮಾಡ್ಬೋದು. ಎಲ್ಲ ಫೈನಲ್ ಆದಮೇಲೆ ಕಡ್ಡಿ ಕೊಟ್ಬಿಟ್ಟು ಚೆಕ್ ಮಾಡೋಕ್ಕೆ ಹೇಳ್ತೀವಿ, ಅದನ್ನು ಅವ್ರಿಗೆ ಸಮಾಧಾನ ಆಗುತ್ತೆ. ಏನು ಮಾಡಿದರೂ ಸರಿ ನೀರಿನ ಋಣ ಅವರಿಗೆ ಇರಬೇಕು, ಇದರ ಮಾತ್ರನೇ ನೀರು ಬರೋದು. ಪಾಯಿಂಟ್ ಚೆಕ್ ಮಾಡೋದು ಏನೂ ಇಲ್ಲ. ಏನು ಸರ್ ಇಷ್ಟು ಮಾತಾಡಿ ಹಿಂಗೆ ಹೇಳಿಬಿಟ್ರೆ ಯಾವ ಲೆಕ್ಕ ಅಂತ ಹೇಳ್ಬೋದು. ಯಾವ ಡಿವೈನರ್ ಇದ್ದರೂ ಸರಿ ಅವರವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಸರಿನಾ. ಯಾವುದು ಡಿವೈನರ್ ಬೇಡ. ಫಸ್ಟ್ ನೀವು ಅಕ್ಕಪಕ್ಕ ಒಂದು 10 ಸೈಟು ಸರ್ವೆ ಮಾಡಿ, ಅವ್ರಿಗೆ ಎಷ್ಟು ಆಳ ಮಾಡಿದ್ದಾರೆ, ಎಷ್ಟು ಡೀಪ್ ಹೋಗಿದ್ದಾರೆ, ಎಲ್ಲೆಲ್ಲಿ ಸೋರ್ಸ್ಗಳು ಬಂದಿದೆ, ಅವರು ಯಾವ ಟೈಮ್ ಶುರು ಮಾಡಿ ಯಾವ ಟೈಮ್ ಫಿನಿಷ್ ಮಾಡಿದ್ದಾರೆ ಅಂತ ಪ್ರತಿಯೊಂದು ಡೀಟೇಲ್ಸ್ಗಳು ಕಲೆಕ್ಟ್ ಮಾಡಿದರೆ ನೀವೇ ಒಂದು ಡಿವೈನರ್ ಆಗಿಬಿಡ್ತೀರ. ಯಾರ ಹತ್ರ ಏನು ಕೇಳೋಂಗಿಲ್ಲ, ನಿಮಗೇ ಗೊತ್ತಾಗ್ಬಿಡುತ್ತೆ, ಸರಿನಾ. 80% ನೀರು ಬರ್ತಾ ಇದ್ದಾನ ಇಲ್ಲ 20% ನೀರು ಬರ್ತಾ ಇದ್ದಾನ ಅಂತ ನೀವು ತಿಳ್ಕೊಬೋದು, ಸರಿನಾ. ಮೋಸ್ಟ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಕಾಣಿಸ್ತಾ ಇದೆ. ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ನಂಬರು 9035278897ಗೆ ಫೋನ್ ಮಾಡಿ, ಸರಿನಾ. ನನ್ನ ಲ್ಯಾಂಗ್ವೇಜ್ ಬಂದು ತಮಿಳ್, ಇಂಗ್ಲೀಷ್, ಕನ್ನಡ. ಇನ್ನೊಂದು ಒಳ್ಳೆಯ ವೀಡಿಯೋನಲ್ಲಿ ನಾವು ಮೀಟ್ ಮಾಡೋಣ. ಸಿ ಯು, ಬಾಯ್ ಬಾಯ್. ಒಳಗಡೆ ಪಾಲ್ ಪ್ಯಾಕೆಟ್ ಕೊಂಡೊಂದ್ಬಿಟ್ಟು. ಹಲೋ, ನಮಸ್ಕಾರ, ಹೇಳಿ, ಯಾರು, ಎಲ್ಲಿದ್ದೀರಾ ಹೇಳಿ ಸರ್. ಹೌದು, ಎಲ್ಲಿ ನೋಡಿದ್ದೀರಾ?
ಪ್ಲೀಸ್.